ಶಿರಾಡಿ ಚಾರ್ಮುಡಿ ಘಾಟ್ನಲ್ಲಿ ಆತಂಕ. ಅದು ಮೂರೇ ಇರುವುದು. ನಿನ್ನೆಯಲ್ಲಿ ಚಾರ್ಮುಡಿಯಲ್ಲಿ ಒಂದ್ ಕಡೆಯಲ್ಲಿ ಒಂದ್ ಕಡೆ ಆಗಿದೆ. ಅದು ಲಾಸ್ಟ್ ಟೈಮ್ ಆಗ್ತಿತ್ತು. ಅದು ಸ್ಮಾಲ್ ಒಂದು ಪೋರ್ಷನ್, ಹಂಗೇನು ದೊಡ್ಡ ಸಮಸ್ಯೆ ಏನಾಗಿಲ್ಲ. ಯಾಕೆ ಮಳೆ ಹೆಚ್ಚಾಗೋದ್ರಿಂದ ಇಲ್ಲ. ಅದು ನಮ್ಮವ್ರು ಯಾವ್ದು ನ್ಯಾಷನಲ್ ಇದಾರ ಮಾಡ್ತಾರೆ, ಅವ್ರು ಮಾಡ್ತಾರೆ. ನಮ್ಮಿಂದಿಲ್ಲ, ಅವ್ರು ಮಾಡ್ತಾರೆ. ಅದಾದ್ರೆ ಸ್ವಲ್ಪ ಖಾನಾಪುರ ಭಾಗದಲ್ಲಿ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ. ಅದು ಬಿಟ್ರೆ ಬೇರೆ ಕಡೆಯಲ್ಲಿ ಸಚಿವರಿಲ್ಲ ಏನ್ ಮಾಡ್ಲಿಕ್ಕೆ ಆಗಲ್ಲ. ತಡಿಬೇಕಲ್ಲ, ಆಗೋರು ತೆಗಿಲೇಬೇಕು. ಏನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ವರಿಷ್ಠರು ಎಲ್ಲ ಕೂಡ ಮೀಟಿಂಗ್ ಮಾಡಬೇಕು. ಒಂದ್ ತಿಂಗಳ SIR ಮಾಡ್ತಾರೆ. ಆಗಸ್ಟ್ ನಲ್ಲಿ ಆಗ್ಬೋದು. ಹಂಗೇನಿಲ್ಲ, ಏನ್ ಸ್ವಲ್ಪ ಮಟ್ಟಿಗೆ ಒಳಗಾಡ್ತದೆ, ಏನಾಗಲ್ಲ. ಒಂದ್ 2 ಸೊಳಗಡೆ ಆಗಲ್ಲ. 2-3 ಸೊಳಗಡೆ ಏನ್ ಮಾಡ್ಲಿಕ್ಕೆ ಆಗಲ್ಲ. 2 ಮತ್ತೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅಲ್ಲೇ ಕೂರ್ಬೇಕಲ್ಲ. ಇಲ್ಲ, ಏನಾಗಲ್ಲ. ಅವರೇ ಸೇಮ್ ಇರ್ತಾರೆ, ಅವರೇ ಗಟ್ಟಿಯಾಗಿದ್ದಾರೆ, ಅವರೇ ಮಾಡ್ತಾರೆ. ಏನಾಗಲ್ಲ, ಅದು ಸಮಸ್ಯೆ ಆಗೋಲ್ಲ, ಡಿಸ್ಟರ್ಬ್ ಆಗೋದಿಲ್ಲ. ಅವ್ರ ಪಕ್ಷದಲ್ಲಿ ಇಂಥದ್ದಾಗಿದಿಲ್ಲ, ಆಗ್ಲಿಂದ ಅವರೆಲ್ಲ ಆಗಿದೆ. ಅವ್ರ ಸರ್ಕಾರ ಇದ್ದಲ್ಲಿ ಶಾಸಕರ ಆಗ್ರಹ ಇರುತ್ತೆ, ಹೊಸಬರಿಗೆ ಕೊಡಬೇಕು, ಕೊಡಬಾರ್ದು. ಅದು ಹೈಕಮಾಂಡ್ ಅವರು, CM ದಾರ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ತರ ಅವ್ರು ಮಾಡ್ತಾರ. ಯಾರು ಕೊಡ್ಬೇಕು, ಯಾರು ಕೊಡ್ಬೇಕು ಅಂತ. ಇದೀಗಲ್ಲ, ಹಳೆದೆಲ್ಲ ತೆಗೆದು ನೋಡ್ರಿ ಹಂಗದಾವ. 10 ವರ್ಷ ತೆಗೆದು ನೋಡ್ರಿ ಹಂಗದಾವ. ಇದಕ್ಕೆಲ್ಲ ಈಗಾಗಲೇ ಒಂದ್ 2 ಸಲ ನೀವು ತೋರ್ಸ್ಯಾರಿ. ಇದನ್ನ ಸ್ಟೋರಿ ಮಾಡಿದ್ರಿ ಈಗಾಗಲೇ. ನಿನ್ನಿದು 10 ವರ್ಷದಿಂದ ನೋಡ್ರಿ ಸೇಮ್ ಇದೆ. ಅದ್ರಲ್ಲಿ ಡಿಫ್ರೆನ್ಸ್ ಏನಿಲ್ಲ. ಮುಂದೆ ಹಂಗೆ ಇರ್ತಿತ್ತು. ಯಾವ್ದ್ರ ಅಲ್ಲ ಅಲ್ಲಿ ಯಾರು ಸೀನಿಯರ್ ಬಂದ್ರೆ ಅವಾಗ ಎದ್ದು ಎಲ್ಲಿ ಹೋಗೋದ್ ಮೊದ್ಲು ದೂರ ಕೂತಿದ್ವಿ ನಾವು. ನಾವ್ ಮೊದ್ಲೇ ದೂರ ಕೂತಿರ್ತೀವಿ. ಮತ್ ಸೀನಿಯರ್ ಯಾರು ಬಂದ್ರೆ ಹೇಳ್ಬೇಕಲ್ಲ, ಅಡ್ವಾನ್ಸ್ ಪ್ರಿಕಾಷನ್ ತಗೊಂಡ್ ದೂರ ಕೊಡೋದು ಬೆಸ್ಟ್. ಎಲ್ಲ ಮಾತಾಡೋದು ಕಡಿಮೆ. ಮೊದ್ಲಾರ 10 ವರ್ಷದಿಂದ ಹಂಗೆ ಇದೆ, ಈಗೂ ಹಂಗೆ ಜೊತೆ ಕುಂತಾರಂತ ಏನ ಅವ್ರ ಓಡ ಮಾತಾಡ್ಲಿಕ್ಕೆ ಆಗೋಲ್ಲ. ಅದು ಓಕೆ. ಕೇಳೋದೇನಗ ಅವ್ರೆ, ನಮ್ ಮಿನಿಮಮ್ 1 ಬೇಕೇ ಬೇಕಲ್ಲ. ಮಿನಿಮಮ್ 1 ಕೊಡ್ಲೇಬೇಕು. ಯಾಕೆ ದೊಡ್ಡ ಜಿಲ್ಲೆ ಇದಾರೆ. ಅವಾಗಿತ್ತು, ಅವಾಗ ಕೊಡ್ತಾ ಇದ್ರು. ಅವಾಗ ಲಿಮಿಟೆಡ್ ಹಾಕಿಲ್ಲ. 60 ಮಂದಿ ಮಂತ್ರಿ ಹಾಕಿದ್ರು. ಅವಾಗಿನ ಪರಿಸ್ಥಿತಿ ಈಗ ಗುಲ್ಬರ್ಗ ಜಿಲ್ಲೆಗೆ 8 ಜನ ಏನೋ ಮಂತ್ರಿ ಇದ್ರು. ಅವ್ರು ಯಾದಗಿರಿ ಕೂಡಿ 8 ಜನ ಮಂತ್ರಿ, ಎಲ್ಲರೂ ಮಂತ್ರಿ ಆಗಿದ್ರು. ಅವಾಗ 60 ಜನ ಮಾಡಿದ್ರು SM ಕೃಷ್ಣ ಅವರಿದ್ದಾಗ. ಈಗ ಅದು ಪರಿಸ್ಥಿತಿ ಇಲ್ಲ. 34ರಾಗ ಏನಿದ್ರು ಹೊಂದಾಣಿಕೆ ಆಗ್ಬೇಕು. ಜಾತಿ, ಪ್ರಾಂತ, ಜಿಲ್ಲೆ, ಸೀನಿಯಾರಿಟಿ, ಎಷ್ಟೊಂದು ಕೆಲಸ. ಅದು ಒಂದಂತಿ ಕೊಡ್ಲೇಬೇಕು, ಕೊಡ್ತಾರೆ. ಮಂತ್ರಿ ತೊಗೊಳಕಂತ ಯಾರು ನೋಡೋಲ್ಲ. ಅಮಾಸೆ ಆಶೆ ನೋಡೋಲ್ಲ. ಬಿಡೋದಾರೆ ಅದೆಲ್ಲ ಬರ್ತಿತ್ತು, ತಗೊಳ್ದಾರೆ ಅದೇನು ಎಲ್ಲ ಯಾವ್ದು. ನೀವು ಕೇಳ್ಬೇಕು, ಅವ್ರನ್ನೇ ಕೇಳಿ, ನನಗೆ ಗೊತ್ತ. ನಾಳೆದೆಲ್ಲ ಡಿವಿಷನ್ ಮೀಟಿಂಗ್ ಇದೆ ನಾಳೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಬದಲಾವಣೆ, ಪ್ರಚಾರ ಸಮಿತಿಗೆ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತೆ ಬ್ಲಾಕ್ ಅಧ್ಯಕ್ಷರು, ಇದೆಲ್ಲ ಹಾಗೆ ಉಳಿದು ಯಾರು ಸಮರ್ಥವಾಗಿರ್ತಾರೆ ಅಂತ ನಮ್ದು ಡಿಮಾಂಡ್ ಅದೇ. ನಾವ್ ಹಂಗ ಹೇಳಿದಿಲ್ಲ, ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಅವಕಾಶ ಕೊಡಿ. ನಿನ್ನೆ ಕೂಡ ಅಧ್ಯಕ್ಷ ಅದನ್ನೇ ಹೇಳಿದಾರೆ, ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಸುಮ್ನೆ ಲಿಸ್ಟ್ ಹಚ್ಚದ್ ಬೇಡ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಕೊಡಬೇಕು. ಮೊನ್ನೆ ಹೇಳಿದಿಲ್ಲ, ಮನೆಗೆ ಹುಡುಕಿ ನಾವು ಅಧಿಕಾರ ಕೊಡಬೇಕು. ನಮಗ ಅರ್ಜಿ ಕೊಡೋದಲ್ಲ,
ಯಾರು ಕೆಲಸ ಮಾಡ್ತಾರ ಅವ್ರಿಗೆ ನೀವು ಹುಡುಕಿ ನಿಮ್ಮ ಮುಂದೆ ಆ ಪ್ರಕ್ರಿಯೆನೇ ಆಗ್ತಿಲ್ಲ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ. ಹ್ಮ್ ಆ ಪ್ರಕ್ರಿಯೆನೇ ಆಗ್ತಿಲ್ವಲ್ಲ. ಈಗ ಆಗ್ತಿಲ್ಲ. ಈ ಫುಲ್ ಟೈಮ್ ಕೊಟ್ಟಿದಾರಲ್ಲ ಈ ಹೊಸ ಅಧ್ಯಕ್ಷರು, ಇವ್ರು ಬೇರೆ ಇಲ್ಲ ಅಲ್ಲ, ಅಧಿಕಾರ ಕಡೆ ಬರೋಲ್ಲ ಇವರು, ಫುಲ್ ಪಾರ್ಟಿ ಕಡೆನೇ ಇರ್ತಾರೆ ಎಲ್ಲ ಗಮನ. ಅದೇ ಅವ್ರ ಜೊತೆ ನೀವು ಕೈ ಜೋಡಿಸ್ತೀರಿ ಅಂತ ಇದು ಆಲ್ರೆಡಿ ಜೋಡಿಸ್ಯಾರಲ್ಲ, ಮತ್ತೆ ಜೋಡಿಸಿದ್ರೆ ಕೆಪಿಸಿಸಿ ಪ್ರಚಾರ ಸಮಿತಿ ಇಲ್ಲ. ಕೊಟ್ರಾಯ್ತು ಕೊಡ್ದಿಕ್ಕಂತ ಹೇಳಿ ನಾವು ಮಾಡ್ತೀವಿ. ಏನ್ ಅಧಿಕಾರ ಬೇಕಂತ ಏನ್ ನಮ್ಗೇನಿಲ್ಲ, ಕೆಲಸ ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.